ದರ್ಶನ್ ರವರ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿದ್ದ ತಿಂಗಳಲ್ಲೇ ಬೆಳ್ಳಿ ತೆರೆಗೆ ಬರುತ್ತಾ ಸುದೀಪ್ ಮ್ಯಾಕ್ಸ್ ಮೂವಿ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮೇಲೆ ಫ್ಯಾನ್ಸ್ ಅಪಾರ ನಿರೀಕ್ಷೆ ಹೊಂದಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದು, ಸಿನಿಮಾ ಕತೆ ಮುಂದೇನಪ್ಪ ಎನ್ನುವ ಟೆನ್ಷನ್ ಅಲ್ಲಿ ನಿರ್ದೇಶಕರಿದ್ದಾರೆ. ಹೌದು, ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ಬಾಕಿ ಇದ್ದು, ಅಂದುಕೊಂಡ ಡೇಟ್ಗೆ ಚಿತ್ರ ತೆರೆಗೆ ಬರೋದು ಡೌಟ್ ಎನ್ನಲಾಗ್ತಿದೆ. ಡೆವಿಲ್ ಸಿನಿಮಾ ಡಿಲೇ ಆಗ್ತಿದ್ದಂತೆ ಆ ಲಕ್ಕಿ ತಿಂಗಳ ಮೇಲೆ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದ ಕಣ್ಣು ಬಿದ್ದಿದೆ. ದರ್ಶನ್ ಡೆವಿಲ್ ಸಿನಿಮಾ ರಿಲೀಸ್ ಮಾಡಲು ಫಿಕ್ಸ್ ಆಗಿದ್ದ ತಿಂಗಳಲ್ಲೇ ಸುದೀಪ್ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬರಲಿದೆ ಎನ್ನಲಾಗ್ತಿದೆ. ಡೆವಿಲ್ ಸಿನಿಮಾ ಕಣ್ಣಿಟ್ಟಿದ್ದ ತಿಂಗಳ ಮೇಲೆಯೇ ಮಾಸ್ ಮ್ಯಾಕ್ಸ್ ಕಣ್ಣು ಬಿದ್ದಿದೆ. ಲಕ್ಕಿ ಮಂತ್ ಆಗಿರುವ ಡಿಸೆಂಬರ್ನಲ್ಲಿ ಕಿಚ್ಚನ ಪ್ಯಾನ್ ಇಂಡಿಯಾ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದ್ದು, ಡಿಸೆಂಬರ್ 20ಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಲು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರಂತೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಎನ್ನಲಾಗ್ತಿದೆ. ಇದೇ ವರ್ಷ ಡಿಸೆಂಬರ್ 27ಕ್ಕೆ ತೆರೆ ಬರಲು ಡೆವಿಲ್ ತಂಡ ಪ್ಲಾನ್ ಮಾಡಿತ್ತು. ಆದ್ರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 3 ತಿಂಗಳೇ ಕಳೆದಿದ್ದು, ಚಿತ್ರದ ಶೂಟಿಂಗ್ ಕೂಡ ನಿಂತಿದೆ. ದರ್ಶನ್ ಬೇಲ್ ಮೇಲೆ ಹೊರಗೆ ಬಂದರಷ್ಟೇ ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಲಿದೆ. ಅಂದುಕೊಂಡ ಡೇಟ್ಗೆ ಡೆವಿಲ್ ಸಿನಿಮಾ ಬರಲು ಸಾಧ್ಯವಿಲ್ಲ ಎನ್ನಲಾಗ್ತಿದ್ದು, ಇದೇ ತಿಂಗಳಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಅಬ್ಬರಿಸಲಿದೆ.